ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ ರಾಜೀವ್ ಗೌಡ. ಪ್ರತ್ಯೇಕ 2 ನ್ಯಾಯಾಲಯದಲ್ಲಿ ಬೇಲ್ಗಾಗಿ ಅಪ್ಲಿಕೇಶನ್ ಹಾಕಿರೋದು. ಚಿಂತಾಮಣಿ ಮತ್ತೆ ಶಿಡ್ಲಘಟ್ಟ ಕೋರ್ಟ್ನಲ್ಲಿ ಬೇಲ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಚಿಕ್ಕಬಳ್ಳಾಪುರ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿರುವಂತ ವಿಚಾರ ಗೊತ್ತಾಗ್ತಾ ಇದೆ. ಪ್ರತ್ಯೇಕ 2 ನ್ಯಾಯಾಲಯಗಳಲ್ಲಿ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ಚಿಂತಾಮಣಿ ಮತ್ತೆ ಶಿಡ್ಲಘಟ್ಟ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಜೆಎಂಎಫ್ಸಿ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅವರ ಪರ ವಕೀಲರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜೀವ್ ಗೌಡ ಪರ ಅರ್ಜಿಯನ್ನ ಹಾಕಿರೋದು ಅವರ ವಕೀಲರು. ಚಿಂತಾಮಣಿಯ ಜೆಎಫ್ಸಿ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಕಳೆದ 4 ದಿನಗಳಿಂದ ಆತ ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಫೋನಲ್ಲಿ ಫೋನ್ ಮಾಡಿ ಬೆಂಕಿ ಹಚ್ಚಿಬಿಡ್ತೀನಿ, ಚಪ್ಪೀಲ್ ಹೊಡಿಸ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೇಳಿ ಒಂದು ರೀತಿ ಪೌರುಷವಾದಂಥ ಮಾತುಗಳನ್ನು ಆಡಿದ್ದಂತಹ ಇದೇ ವ್ಯಕ್ತಿ ಕಾಂಗ್ರೆಸ್ನ ಮುಖಂಡ ಈಗ ಆತ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿದೆ. ಆತ ಎಲ್ಲೋಗಿದಾನೋ ಗೊತ್ತಿಲ್ಲ. ಅದಾದ್ಮೇಲೆ ಮೊನ್ನೆ ಎಲ್ಲ ಆ ಘಟನೆ ನಡೆದ ಮಾರನೇ ದಿನಾನೇ ಅವರ ಪತ್ನಿ ಕೂಡ ಏನೋ ಸಮ್ ಇಶ್ಯೂಸ್ ಆಗಿದೆ, ಬರ್ತಾರೆ ಬಂದು ಮಾತಾಡ್ತಾರೆ ಅಂತೆಲ್ಲ ಹೇಳಿದ್ರು. ಬಟ್ ಆದರೆ ಆತ ಈಗ ಅರೆಸ್ಟ್ ಆಗುವಂಥ ಬಂಧನದ ಭೀತಿಯಿಂದಾಗಿ ತಲೆಮರೆಸ್ಕೊಂಡಿದ್ದಾನೆ, ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಮತ್ತೊಂದು ಕಡೆ ಈಗ 2 ಪ್ರತ್ಯೇಕ ನ್ಯಾಯಾಲಯಗಳಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿರುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕಳೆದ 4 ದಿನಗಳಿಂದ ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ ಆ ಪೌರಾಯುಕ್ತೆ ಅಮೃತ ಗೌಡ ಅವ್ರು ಕಂಪ್ಲೇಂಟ್ ಕೊಟ್ಟ ನಂತರದಿಂದ ಈ ಕಾಂಗ್ರೆಸ್ ಮುಖಂಡ ತಲೆಮರೆಸ್ಕೊಂಡಿದ್ದಾರೆ, ಕಾಣೆಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಆವಾಜ್ ಹಾಕಿ ರೌಡಿಸಮ್ ಮಾಡೋದು ಮಾಡಿ ಈಗ ಆತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಮತ್ತೊಂದು ಕಡೆ ಈಗ ನಿರೀಕ್ಷಣಾ ಜಾಮೀನಿಗೆ ಎರಡು ಕೋರ್ಟಲ್ಲಿ ಅರ್ಜಿ ಹಾಕಿರೋದು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರಭು, ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಪೌರಾಯುಕ್ತ ಏನಿದ್ರೆ ಅಮೃತ ಗೌಡರಿಗೆ ಆ ಕೈ ಮುಖಂಡ ರಾಜೀವ್ ಗೌಡ ಏನು ಪ್ರಕರಣ ಏನು ಬೆದರಿಕೆ ಹಾಕಿರ್ತಕ್ಕಂಥ ಪ್ರಕರಣದಲ್ಲಿ ಈಗ 4 ದಿವಸಗಳಿಂದ ಇವತ್ತು ತಲೆಬಾಗಿಸ್ಕೊಂಡಿದ್ದ. ಇವತ್ತು 2 ಪ್ರತ್ಯೇಕ ಒಂದು ನ್ಯಾಯಾಲಯಗಳಲ್ಲಿ ಬೇಲ್ಗಾಗಿ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಒಂದು ಚಿಂತಾಮಣಿ ಜೆಎಂಎಫ್ಸಿ ಕೋರ್ಟ್ ಮತ್ತೆ ಶಿಡ್ಲಘಟ್ಟ ತಾಲೂಕು ಕೋರ್ಟ್ ನಲ್ಲಿ ಸಹ ಈಗ ಬೇಲ್ಗೆ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾನೆ. ಈ ಒಂದು ಪ್ರಕರಣ ಸಂಬಂಧ ಈಗಾಗಲೇ 4 ದಿನಗಳಿಂದ ಆತನನ್ನ ಬಂಧನ ಮಾಡ್ಬೇಕಾಗಿರ್ತಕ್ಕಂಥ ಪೊಲೀಸರು ಬೇಲ್ ತಗೊಂಡ್ಲಿ ಅಂತ ಬಿಟ್ಕೊಂಡಿದ್ರು ಅಂತ ಕಾಣುತ್ತೆ. ಯಾಕಂದ್ರೆ ಈಗ ಬೇಲ್ಗೆ ಅಪ್ಲೈ ಮಾಡಿದಾನೆ. ಇವತ್ತು ಬೇಲ್ ಸಿಗದೆ ಹೋದ್ರೆ ನಾಳೆ ರಜೆ ಇದೆ, ನಾಳೆ ಕೋರ್ಟ್ ರಜೆ ಇರೋದ್ರಿಂದ ಬೇಲ್ ಆತ ಮತ್ತೆ ತಪ್ಪಿಸ್ಕೊಂಡು ಹೋಗ್ಬೋದು. ಆದ್ರಿಂದ ಇವತ್ತೇ ಬೇಲ್ಗೆ ಅಪ್ಲೈ ಮಾಡಿ ಇದನ್ನ ಇವತ್ತೇ ಬೇಲ್ ತಗೊಂಡ್ಬಿಟ್ರೆ ಮತ್ತೆ ಶಿಡ್ಲಘಟ್ಟದಲ್ಲಿ ರಾಜಾರೋಷ ಓಡಾಡ್ಬೋದು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇವತ್ತು ಪ್ರತ್ಯೇಕವಾಗಿ 2 ಕೋರ್ಟ್ 2 ನ್ಯಾಯಾಲಯಗಳಲ್ಲಿ ಏನು ಅರ್ಜಿ ವಿಚಾರಣೆಗಾಗ್ಲಿ ಈಗಾಗಲೇ ರಾಜೇಗೌಡರ ಪರ ಇರ್ತಕ್ಕಂಥ ವಕೀಲರು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಇನ್ನು ಅರ್ಜಿನ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಅರ್ಜಿ ಸಲ್ಲಿಕೆ ಆದ ನಂತರ ಈಗ ನ್ಯಾಯಾಧೀಶರು ಬೇಲನ್ನ ಯಾವ ರೀತಿ ಅವರಿಗೆ ನಿರೀಕ್ಷಣಾ ಜಾಮೀನು ಕೊಡ್ಬೋದು ಅಥವಾ ಬೇಡವ ಅಂತೇಳಿ ಈಗಾಗಲೇ ವಿಚಾರಣೆ ನಡೀತಾ ಇದೆ. ಈ ಸಂಬಂಧ ಈಗಾಗಲೇ ಒಂದು ಪ್ರೊಟೆಸ್ಟ್ಗಳು ಸಹ ಈಗಾಗಲೇ ಶಿಡ್ಲಘಟ್ಟದಲ್ಲಿ ನಡೀತಾ ಇದಾವೆ. ಇನ್ನು ರಾಜೇಗೌಡರ ವಿರುದ್ಧವಾಗಿರ್ತಕ್ಕಂಥ ಅವರ ತವರು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅವರ ಗ್ರಾಮ ಪಂಚಾಯತಿ ವ್ಯಾಪ್ತಿರ್ತಕ್ಕಂಥ ಒಂದಷ್ಟು ಜನ ಸ್ನೇಹಿತರು ಸಂಘಟನೆಗಳು ಬಂದು ಈಗಾಗಲೇ ರಾಜೇಗೌಡರ ಬಂಧನಕ್ಕಾಗಿ ಆಗ್ರಹ ಮಾಡಿದ್ರು. ಇನ್ನು ಶಿಡ್ಲಘಟ್ಟ ನಗರದಲ್ಲಿರ್ತಕ್ಕಂಥ ಜನತೆ ಕೂಡ ರಾಜೇಗೌಡರು ಬಂಧನ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಈಗ ಬೇಲ್ಗೆ ಅಪ್ಲೈ ಮಾಡಿಕೊಂಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇದಕ್ಕೆ ರಾಜಕೀಯ ತಿರುವು ಪಡ್ಕೊಳ್ಬಹುದು ಅಂತಕ್ಕಂಥದ್ದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಪೊಲೀಸರು ಇಷ್ಟೊತ್ತಿಗಾಗ್ಲೇ ಅವ್ರನ್ನ ಬಂಧನ ಮಾಡ್ಬೇಕಾಗಿತ್ತು. 4 ದಿವಸಗಳಿಂದ ತಲೆಮರೆಸ್ಕೊಂಡಿದ್ರು. ಆದ್ರೆ ಎಲ್ಲ ಮಾಹಿತಿ ಇದ್ದು ಕೂಡ ಪೊಲೀಸರು ಸುಮ್ಮನೆ ಇದ್ರ ಅಂತಕ್ಕಂಥದ್ದು ಮಾಹಿತಿ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಮಹಿಳಾ ಅಧಿಕಾರಿಗೆ ಈ ರೀತಿಯಾಗಿ ಒಬ್ಬ ಕೈ ಮುಖಂಡ ಇವತ್ತು ಸುಟ್ಟಾಕ್ತೀನಿ, ಬೆಂಕಿ ಹಚ್ತೀನಿ, ನಗರಸಭೆಗೆ ಬೆಂಕಿ ಹಚ್ತೀನಿ ಅಂತ ಹೇಳಿ ಎಲ್ಲ ಅವಾಚ್ಯ ಶಬ್ದಗಳು ನೆನೆಸಿದ್ರು. ಆದ್ರೆ ಇವತ್ತು ವ್ಯವಸ್ಥೆ ಯಾವ ರೀತಿ ಈ ರೀತಿ ಕೆಟ್ಟೋಗಿದೆ ಅಂದ್ರೆ ಇವತ್ತು ಅಧಿಕಾರಿಗೆ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗೆ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು ಈಗ ಎಲ್ಲರ ಬಾಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಕ್ಷೇತ್ರದಲ್ಲಿ. ಇನ್ನು ರಾಜೇಗೌಡರು ಏನು ಈಗ ಇವತ್ತೇನೋ ಬೇಲ್ ಕ್ಯಾನ್ಸಲ್ ಏನೋ ಆದ್ರೆ ಅಟ್ಲೀಸ್ಟ್ ನಾಳೆ ಆದ್ರೂ ಕೂಡ ರಾಜೇಗೌಡರು ಬಂಧನ ಮಾಡ್ತಾರ ಇಲ್ಲ ಅಂತ ಪೊಲೀಸರು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಪ್ರಭು.